ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಎಸ್ ಎಸ್ ಸಿ ಜಿ ಡಿ 2026 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ಸಲ್ಲಿ ಶೇಕಡಾವಾರು ಪರ್ಸೆಂಟೇಜ್ ಚಾಪ್ಟರಲ್ಲಿ ಟೈಪ್ ವೈಸ್ನ ನಾವು ಕ್ಲಾಸಸ್ ಮಾಡ್ತಾ ಇದ್ವಿ. ಅದರಲ್ಲಿ ನಿಮಗೆ ಇವತ್ತು ಸೆಕೆಂಡ್ ಟಾಪಿಕ್ ಆದ ಜನಸಂಖ್ಯೆ ಏನಿದೆ ಪಾಪ್ಯುಲೇಷನ್ ಟೈಪ್ ಮೇಲೆ ಇವತ್ತು ಯಾವೆಲ್ಲ ರೀತಿ ಕ್ವಶನ್ ಬರುತ್ತೆ ಅನ್ನೋದನ್ನ ನೋಡೋಣ. ಈಗ ಆಲ್ರೆಡಿ ನಾನು ಪರ್ಸೆಂಟೇಜ್ ಶೇಕಡಾವಾರು ಮೇಲೆ ಬೇಸಿಕ್ ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ಸತತವಾದ ಏರಿಕೆ ಮತ್ತು ಇಳಿಕೆ ಕೂಡ ಅಪ್ಲೋಡ್ ಆಗಿದೆ. ಇನ್ನು ನೆಕ್ಸ್ಟ್ ಇದು ಸೆಕೆಂಡ್ ಟಾಪಿಕ್ ಆದ ಜನಸಂಖ್ಯೆ ಮೇಲೆ ಯಾವೆಲ್ಲ ರೀತಿ ನಿಮಗೆ ಪರ್ಸೆಂಟೇಜಲ್ಲಿ ಕ್ವಶನ್ ಬರುತ್ತೆ ಅನ್ನೋದು ನೋಡೋಣ. ಓಕೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಎಸ್ ಎಸ್ ಸಿ ಜಿ ಡಿಗೆ ಯಾರು ಸ್ಟಡಿ ಮಾಡ್ತಿದ್ದಾರೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಕ್ಲಾಸಸ್ ಬಗ್ಗೆ ಹೇಳಿ, ಕ್ಲಾಸಸ್ ಶೇರ್ ಮಾಡಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ನೋಡೋಣ. ಮೊದಲನೇ ಕ್ವಶನು ಇದು ಏನಿದೆ ಈ ಕ್ವಶನು ಎಸ್ ಎಸ್ ಸಿ ಜಿ ಡಿಯಲ್ಲಿ ನಿಮಗೆ ಕೇಳಿರುವಂತಹ ಕ್ವಶನ್ ಆಗಿದೆ. ಇದು ಯಾವ ಇಯರ್ ಅಂತ ನೋಡಿದ್ರೆ 2023 ಆರ್ 24 ಈ 2 ವರ್ಷಗಳಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ಇದು 23ಯಲ್ಲಿ ಇರ್ಬೋದು ಅಥವಾ 24ಅಲ್ಲಿ ಇರ್ಬೋದು, ಬಟ್ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ 23 24 ಅಂತ. ಬಟ್ 2023 ಇರಬೇಕು. ಎಸ್ ಎಸ್ ಸಿ ಜಿ ಡಿಯಲ್ಲಿ ಕೇಳಿರುವಂತಹ 2023 ಪರ್ಸೆಂಟೇಜ್ ಚಾಪ್ಟರ್ ಮೇಲೆ ಯಾವ ಟಾಪಿಕ್ ಮೇಲಿದೆ ಇದು ಕ್ವಶನ್ನು? ಪಾಪ್ಯುಲೇಷನ್, ಜನಸಂಖ್ಯೆ ಮೇಲೆ ಕೇಳಿರುವಂತಹ ಕ್ವಶನ್ ಆಗಿದೆ. ಎಲ್ಲನೂ ಕೂಡ ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇರುವಂತಹ ಎಸ್ ಎಸ್ ಸಿ ಜಿ ಡಿಯಲ್ಲಿ ಕೇಳಿರುವಂತಹ ಕ್ವಶನ್ಗಳನ್ನೇ ತಂದಿದ್ದೀನಿ. ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ಏನಿದೆ ಮೊದಲನೇ ಕ್ವಶನ್ನು? ಪಟ್ಟಣದ ಜನಸಂಖ್ಯೆ 64,000 ಆಗಿತ್ತು. ಇದು ಪ್ರತಿ ವರ್ಷ ತನ್ನ ಪ್ರಸ್ತುತ ಜನಸಂಖ್ಯೆಯ 1/8 ಭಾಗದಷ್ಟು ಬೆಳೆಯುತ್ತದೆ. 2 ವರ್ಷಗಳ ನಂತರ ನಗರದ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಾವು ಮೊದಲು ಎಷ್ಟು ಭಾಗ ಅಥವಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಜನಸಂಖ್ಯೆ ಏನು ಮಾಡಬೇಕು? ಮೊದಲು ಇಲ್ಲಿ 1/8 ಭಾಗ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ? 1/8 ಅಂತ ಹೇಳಿದ್ದಾರೆ. 1/8 ಅಂತ ಹೇಳಿದಾಗ ನಾವು ಅದನ್ನು ಯಾವ ಥರ ತೊಗೋಬೇಕು? 8 ಇರುತ್ತೆ ಅಟ್ ಪ್ರೆಸೆಂಟು. ನೆಕ್ಸ್ಟು ಒಂದು ಹೆಚ್ಚಿಗೆ ಆಯಿತು ಅಂದರೆ 9 ಆಗುತ್ತೆ. ನೆಕ್ಸ್ಟ್ ಇಯರಲ್ಲಿ ಕೂಡ ಸೇಮ್ 8 ಇರುತ್ತೆ, ಒಂದು ಹೆಚ್ಚಿಗೆ ಆಯಿತು ಅಂದರೆ 9 ಆಗುತ್ತೆ. ಓಕೆ, ಇದೇ ಥರ ನಾವು ಇವಾಗ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ನ. ಏನಿದೆ? 9/8 ಇಂಟು 9/8. ಯಾಕಿಲ್ಲಿ 2 ಸಲ ಬರದೆ ಅಥವಾ 2 ಟೈಮ್ಸ್ ಬರದೆ ಅಂದರೆ ಇಲ್ಲಿ 2 ವರ್ಷಗಳ ನಂತರ ಕೇಳಿರೋದ್ರಿಂದ ನಾವು 2 ಟೈಮ್ಸ್ ಬರೀಬೇಕು. ಇನ್ನು ನೆಕ್ಸ್ಟ್ ಅಟ್ ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ ಜನಸಂಖ್ಯೆ? 64,000. ಓಕೆ, ನೆಕ್ಸ್ಟ್ ಇದನ್ನಿಷ್ಟನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. 8 1 8 8 64, 30ಗೆ 30. ಇನ್ನು ನೆಕ್ಸ್ಟ್ ಏನು ಉಳಿತು ಈ ಕಡೆ? ಮತ್ತೆ 8ರಿಂದ ಹೋಗುತ್ತೆ. 8 1 8 10 80, 30ಗೆ 30. ಏನು ಬಂತು ನಮಗೆ? 1000. ಓಕೆ, 1000 ಈ ಕಡೆ 9 ಇದೆ. 1000 ಇಂಟು 9 ಅಂದರೆ ಎಷ್ಟಾಗುತ್ತೆ? 9000 ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಮತ್ತೆ 9 ಇದೆ, ಇಂಟು 9 ಆಗುತ್ತೆ. ಅವಾಗ ಏನಾಗುತ್ತೆ? 9 9 81, 30ಗೆ 30. ಎಷ್ಟಾಯಿತು? 81,000. ಈ 81,000 ಜನಸಂಖ್ಯೆ ಯಾವಾಗ? 2 ವರ್ಷಗಳ ನಂತರ ನಗರದ ಅಥವಾ ಪಟ್ಟಣದ ಜನಸಂಖ್ಯೆ ಆಗಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? 3 ವರ್ಷದ ಹಿಂದೆ ಪಟ್ಟಣದ ಜನಸಂಖ್ಯೆಯು 84,000 ಆಗಿತ್ತು. ಇದು ಪ್ರತಿ ವರ್ಷ 10% ದರದಲ್ಲಿ ಇಳಿಕೆ ಆಗುತ್ತದೆ. ಪ್ರಸ್ತುತ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಥರ ಮಾಡ್ಬೋದು ಈ ಕ್ವಶನ್ನಲ್ಲಿ ಅಂದರೆ, ಇಲ್ಲಿ ಎಷ್ಟು ವರ್ಷ ಕೇಳಿದ್ದಾರೆ, ಎಷ್ಟು ವರ್ಷದ ನಂತರ ಅಥವಾ ಎಷ್ಟು ವರ್ಷದ ಹಿಂದೆ ಅಂತ ಕೇಳಿದ್ದಾರೆ ಅನ್ನೋದನ್ನ ಮೊದಲು ನೀವು ಕ್ವಶನಲ್ಲಿ ಸರಿಯಾಗಿ ನೋಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕ್ವಶನ್ನಲ್ಲಿ 3 ವರ್ಷ ಕೇಳಿದರು ಅಂದರೆ ನೀವು ಅದ್ರದ್ದೇನಿದೆ ಕ್ಯೂಬ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಅದೇ ರೀತಿ 2 ವರ್ಷಕ್ಕೆ ಕೇಳಿದರು ಅಂದರೆ ಇಲ್ಲಿ ಸ್ಕ್ವಯರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. 2 ವರ್ಷಕ್ಕೆ ಕೇಳಿದರು ಅಂದರೆ ಸ್ಕ್ವಯರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. 3 ವರ್ಷಕ್ಕೆ ಕೇಳಿದರು ಅಂದರೆ ಕ್ಯೂಬ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದು ನೋಡೋಣ. ಇಲ್ಲಿ 3 ವರ್ಷದ ಹಿಂದೆ ಪಟ್ಟಣದ ಜನಸಂಖ್ಯೆಯು 84,000 ಆಗಿತ್ತು ಅಂದರೆ ಇದು ಪ್ರತಿ ವರ್ಷ 10% ದರದಲ್ಲಿ ಇಳಿಕೆ ಆಗುತ್ತದೆ ಅಂತ ಹೇಳಿದ್ದಾರೆ. ಈಗ 10 ಇದ್ದಿದ್ದು 10 ದರದಲ್ಲಿ ಇಳಿಕೆ ಅಂದರೆ ಎಷ್ಟಾಗುತ್ತೆ ಅನ್ನೋದನ್ನ ಮೊದಲು ನೋಡ್ಕೊಳ್ಳೋಣ. 10/100. ಈಗ 10ಗೆ 10 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? 1/10. 1/10 ಉಳಿತು. ಇವಾಗ 10 ಇರುತ್ತೆ, ಏನಾಗುತ್ತೆ? 9 ಆಗುತ್ತೆ. ಇನ್ನು ನೆಕ್ಸ್ಟ್ ಈ ಕಡೆ ಕೂಡ 3 ವರ್ಷ ಹಿಂದೆ ಅಂತ ಕೇಳ್ತಿರೋದ್ರಿಂದ ನಾವಿಲ್ಲಿ ಈ ಏನಿದೆ 10 ಮತ್ತು 9ಕ್ಕೆ ಕ್ಯೂಬ್ ರೂಟ್ನ ಫೈಂಡ್ ಔಟ್ ಮಾಡಬೇಕು.
ಇಲ್ಲಿ ಮೊದಲನೇ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ಎಷ್ಟು ಶೇಕಡ ಇಳಿಕೆ ಅಥವಾ ಏರಿಕೆ ಅನ್ನೋದನ್ನ ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡಿಕೊಂಡು ಇಲ್ಲಿ ಏನು ಬರುತ್ತೆ ಅನ್ನೋದು ಈ ಥರ ಹಾಕ್ಕೋಬೇಕು. ಅದಾದಮೇಲೆ ಇದಕ್ಕೆ ನೀವು ಕ್ಯೂಬ್ ರೂಟ್ ಅಥವಾ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಿ ಆನ್ಸರ್ ತೆಗಿಬೋದು. ಈಗ ನಮಗೇನು ಬಂದಿದೆ 10 ಮತ್ತು 9 ಬಂದಿದೆ. ಏನು ಬಂದಿತ್ತು 10 9 ಅಂತ ಬಂದಿತ್ತು. ಈಗ ನೆಕ್ಸ್ಟ್ 10ರದ್ದು ಕ್ಯೂಬ್ ರೂಟ್ ಏನಾಗುತ್ತೆ 1000 1000 ಆಗುತ್ತೆ. ನೆಕ್ಸ್ಟ್ 9ರದ್ದು ಎಷ್ಟಾಗುತ್ತೆ 729 ಆಗುತ್ತೆ. 729 ಆಗುತ್ತೆ. ಈಗ ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆ ಕ್ವಶನಲ್ಲಿ 3 ವರ್ಷದ ಹಿಂದಿನ ಜನಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಈಗ 3 ವರ್ಷದ ಹಿಂದಿನ ಜನಸಂಖ್ಯೆ ಅಂದರೆ ಏನಾಗುತ್ತೆ ಈ 1000 ಆಗುತ್ತೆ. ಹಿಂದಿನ ಜನಸಂಖ್ಯೆ 3 ವರ್ಷದ ಹೋಲ್ಡ್ ಅಥವಾ ಏನಿದೆ ಹಿಂದಿನ ಜನಸಂಖ್ಯೆ ಈ 1000 ಆಗುತ್ತೆ. ಇನ್ನು ನೆಕ್ಸ್ಟು ಪ್ರಸ್ತುತ ಅಟ್ ಪ್ರೆಸೆಂಟ್ ಕೇಳಿದ್ದಾರೆ. ಈ 1000 ಮತ್ತು 729ರಲ್ಲಿ ಪ್ರಸ್ತುತ ಜನಸಂಖ್ಯೆ ಯಾವುದಾಗುತ್ತೆ 729 ಆಗುತ್ತೆ. ಓಕೆ, ಪ್ರಸ್ತುತ 729. ನೆಕ್ಸ್ಟ್ 2 ವರ್ಷದ ಹಿಂದೆ ಯಾವುದಾಗುತ್ತೆ 1000 ಆಗುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಇದಾದಮೇಲೆ ಏನು ಮಾಡಬೇಕು ಅಂದರೆ ನೀವೀಗ ಯಾವುದನ್ನು ಕೊಟ್ಟು ಯಾವುದನ್ನು ಕೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಇವಾಗ ಒಂದನ್ನು ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ ಈಗ 3 ವರ್ಷದ ಹಿಂದಿನ ಪಟ್ಟಣದ ಜನಸಂಖ್ಯೆ ಯಾವ್ದು ಹೇಳಿದ್ದೀನಿ 1000. ಇಲ್ಲಿ 1000 ಅಥವಾ 1000 ಅಂದರೆ ಏನಾಗುತ್ತೆ 84,000 ಆಗುತ್ತೆ. ಈಗ ನಮಗೇನು ಬೇಕಾಗಿರೋದು ಪ್ರೆಸೆಂಟ್ ಪ್ರಸ್ತುತ ಜನಸಂಖ್ಯೆ ಎಷ್ಟು ಅಂತ. ಪ್ರಸ್ತುತ ಜನಸಂಖ್ಯೆ ಯಾವುದಾಗುತ್ತೆ 729 ಆಗುತ್ತೆ. ಓಕೆ, ಇಷ್ಟನ್ನು ನೀವು ಸಾಲ್ವ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲಿ 1000 ಮತ್ತು 84,000 ಅಂದರೆ ಏನಾಗಿದೆ ಇಲ್ಲಿ ಇಂಟು 84 ಆಗಿದೆ. ಇಲ್ಲೂ ಕೂಡ ನಾವು ಇಂಟು 84 ಮಾಡೋಣ. ಯಾವುದಕ್ಕೆ 729ಕ್ಕೆ ಇಂಟು 84 84 ಮಾಡಿದರೆ ಏನು ಬರುತ್ತೆ ನಿಮ್ಗೆ ಆನ್ಸರು 61,236 ಬರುತ್ತೆ. ಯಾವ ಆಪ್ಷನಲ್ಲಿದೆ ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನಾನು ಹೇಳಿದ್ದು ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಈ ಸ್ಟೆಪ್ ಏನಿದೆ ಇಲ್ಲಿ ಮೊದಲು ನೀವು ಕ್ಯೂಬ್ ರೂಟ್ ಅಥವಾ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡೋದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಏನನ್ನು ಕೊಟ್ಟು ಏನನ್ನು ಕೇಳ್ತಿದ್ದಾರೆ ಅನ್ನೋದು ಸೆಕೆಂಡ್ ಸ್ಟೆಪ್ ಆಗುತ್ತೆ. ಓಕೆ, 2 ಸ್ಟೆಪ್ಪಲ್ಲಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಇದು ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ತೋರಿಸ್ತೀನಿ. ವೇಟ್, ಜಾಗ ಸಾಕಾಗಲ್ಲ. ಇಲ್ಲಿ ಏನಿತ್ತು 1000. 3 ವರ್ಷದ ಹಿಂದಿನ ಜನಸಂಖ್ಯೆ ಯಾವುದಾಗಿತ್ತು 1000. ಓಕೆ, 1000 ಅಂದರೆ ಎಷ್ಟು ಹೇಳ್ತಿದ್ದಾರೆ 84,000. ಓಕೆ, ಈಗ ಪ್ರಸ್ತುತ ಜನಸಂಖ್ಯೆ ಯಾವುದು ಹೇಳಿದ್ದೀನಿ 729 ಅಂತ ಹೇಳಿದ್ದೀನಿ. ಇಲ್ಲಿ ನಮಗೆ ಇವಾಗ ಏನು ಬೇಕು 1000 ಮತ್ತು 84,000 ಅಂದರೆ ಏನಾಗಿದೆ ಇಂಟು 84 ಆಗಿದೆ. ಇಲ್ಲೂ ಕೂಡ ನಾವು ಇಂಟು 84 ಮಾಡೋಣ. ಅವ್ರು ಏನು ಮಾಡಿದ್ದಾರೆ ಅದನ್ನೇ ಮಾಡಬೇಕು. ನಮ್ಗೆ ಆವಾಗ ಮಾತ್ರ ಆನ್ಸರ್ ಬರೋದು. 729 ಇಂಟು 84 ಅಂದರೆ ಏನಾಗುತ್ತೆ 61,236 ಆಗುತ್ತೆ. ಓಕೆ, ಆನ್ಸರ್ ಈಸ್ 61,236. ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಗ್ರಾಮದ ಪ್ರಸ್ತುತ ಜನಸಂಖ್ಯೆ 50,000. ನಗರಗಳ ವಲಸೆ ಹೋಗುವ ಕಾರಣದಿಂದಾಗಿ ಜನಸಂಖ್ಯೆಯು ಪ್ರತಿ ವರ್ಷ 5% ದರದಲ್ಲಿ ಕಡಿಮೆ ಆಗುತ್ತದೆ. 2 ವರ್ಷಗಳ ನಂತರ ಗ್ರಾಮದ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೇಮ್ ಕ್ವಶನ್, ಇವಾಗ ಏನು ಬಿಡಿಸಿದ್ವಿ ಅದೇ ಕ್ವಶನ್. ಏನು ಮಾಡಬೇಕು ಮೊದಲನೇ ಸ್ಟೆಪ್ಪಲ್ಲಿ ಅಂದರೆ ಎಷ್ಟು ಶೇಕಡ ಕಡಿಮೆ ಅಥವಾ ಏರಿಕೆ ಅಂತ ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡ್ಕೋಬೇಕು. ಎಷ್ಟು ಹೇಳಿದ್ದಾರೆ 5% ಅಂತ ಹೇಳಿದ್ದಾರೆ. ಇಲ್ಲಿ 5% ಅಂದರೆ ಎಷ್ಟಾಗುತ್ತೆ 5 1 5 2 10 1 0ಗೆ 0. ಏನು ಬಂತು ನಮ್ಗೆ ಉಳಿದಿದ್ದೇನು 1/20 1/20 ಭಾಗ. ಈ 1/20 ಅಂದರೆ ಏನಾಗುತ್ತೆ ನಮಗೆ ಆವಾಗಲೇ ನಾನು ತೋರಿಸಿದ್ದೀನಿ. ಈ 1/20 ಬಂದಿರೋ ಆನ್ಸರ್ನ ಯಾವ ಥರ ಇಟ್ಕೋಬೇಕು ಅಂತ. ಇಲ್ಲಿ ನಗರದ ಜನಸಂಖ್ಯೆ ಕಡಿಮೆ ಆಗುತ್ತದೆ ಅಥವಾ ಏರಿಕೆ ಆಗುತ್ತದೆ ಅನ್ನೋದು ನೋಡ್ಕೋಬೇಕು. 1/20 ಇತ್ತು. 1/20ಯಲ್ಲಿ ಜನಸಂಖ್ಯೆ ಏರಿಕೆ ಆಗ್ತಿದೆನೋ ಇಳಿಕೆ ಆಗ್ತಿದೆನೋ ಅನ್ನೋದು ನೋಡ್ಕೋಬೇಕು. ಇಲ್ಲಿ ಇಳಿಕೆ ಆಗ್ತಿರೋದ್ರಿಂದ 20 ಇರುತ್ತೆ ಜನಸಂಖ್ಯೆ. ಎಷ್ಟಾಗುತ್ತೆ 1 ಕಡಿಮೆ ಆದರೆ 19 ಆಗುತ್ತೆ. ಈಗ ನಾವು ಈ 19 ಮತ್ತು 20ಕ್ಕೆ ಎಷ್ಟು ವರ್ಷ ಕೇಳಿರೋದು 2 ವರ್ಷಗಳ ನಂತರ ಅಂತ ಕೇಳಿದ್ದಾರೆ. 2 ವರ್ಷ ಅಂತ ಕೇಳಿದಾಗ ಏನು ಹೇಳಿದ್ದೀನಿ ಸ್ಕ್ವೇರ್ ರೂಟ್. ಯಾವುದಕ್ಕೆ 20 ಮತ್ತು 19ಕ್ಕೆ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ಏನಾಗುತ್ತೆ 20ರ ಸ್ಕ್ವೇರ್ ರೂಟು 400 ಆಗುತ್ತೆ. ನೆಕ್ಸ್ಟ್ 19ರ ಸ್ಕ್ವೇರ್ ರೂಟ್ ಏನಾಗುತ್ತೆ 361 ಆಗುತ್ತೆ. ಓಕೆ, ಈಗ ಗ್ರಾಮದ ಪ್ರಸ್ತುತ ಜನಸಂಖ್ಯೆ ಅಂದರೆ ಯಾವುದಾಗುತ್ತೆ 400 ಆಗುತ್ತೆ. ನೆಕ್ಸ್ಟು 2 ವರ್ಷ ನಂತರ ಜನಸಂಖ್ಯೆ ಅಂದರೆ ಯಾವುದಾಗುತ್ತೆ 361 ಆಗುತ್ತೆ. ಇಷ್ಟನ್ನು ನಿಮ್ಗೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ದರೆ ನೆಕ್ಸ್ಟು ಪ್ರಾಬ್ಲಮ್ ಬಿಡ್ಸೋಕ್ಕೆ ಈಸಿ ಆಗುತ್ತೆ. ಈಗ ಏನು ಮಾಡೋಣ ನಾವು ಇದನ್ನು ಹಿಡ್ಕೊಂಡು ಕೊಟ್ಟಿರೋ ಈಕ್ವೇಷನ್ ಹಾಕ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ನಮಗೆ ಗೊತ್ತಾಯಿತು ಅಟ್ ಪ್ರೆಸೆಂಟ್ ಈಗ ಪ್ರಸ್ತುತ ಜನಸಂಖ್ಯೆ ಅಂದರೆ ಯಾವುದು ಹೇಳಿದೆ 400 ಅಂತ ಹೇಳಿದೆ. 400 ಅಂದರೆ ಎಷ್ಟು 400 ಅಂದರೆ 50,000. ಓಕೆ,
50,000. ಈಗ 2 ವರ್ಷಗಳ ನಂತರ ಅಂದರೆ ಯಾವುದಾಗುತ್ತೆ ಅಂತ ಹೇಳಿದ್ದೀನಿ, 361. ಎಷ್ಟು? 361. ಇಲ್ಲಿ 400 ಮತ್ತು 50,000 ಅಂದರೆ ಇಲ್ಲಿ ಏನಾಗಿದೆ, ಇಂಟು 125 ಆಗಿದೆ, ಇಂಟು 125 ಆಗಿದೆ. ಇಲ್ಲೂ ಕೂಡ ನಾವು ಇಂಟು 125 ಮಾಡೋಣ, 125 ಮಾಡೋಣ. ಎಷ್ಟು ಬರುತ್ತೆ? 361 ಇಂಟು 125 ಅಂದರೆ 45,125 ಬರುತ್ತೆ. ಓಕೆ, 45,125. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಪ್ರಸ್ತುತ ನಗರದ ಜನಸಂಖ್ಯೆಯು 91,260 ಆಗಿದೆ. ಇದು ಪ್ರತಿ ವರ್ಷ 30% ಹೆಚ್ಚಾಗುತ್ತದೆ. ಹಾಗಾದರೆ 2 ವರ್ಷಗಳ ಹಿಂದಿನ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 2 ವರ್ಷಗಳ ಹಿಂದಿನ ನಗರದ ಜನಸಂಖ್ಯೆ ಎಷ್ಟು ಅಂತ. ಈ ಪ್ರಾಬ್ಲಮ್ ಕೂಡ ಸೇಮ್ ಏನು ಬಿಡಿಸಿದ್ವಿ ಅದೇ ಮೆಥಡಲ್ಲಿ ಬಿಡಿಸ್ಬೇಕು. ವಾರ್ಷಿಕವಾಗಿ ಎಷ್ಟು ಶೇಕಡ ಅಂತ ಹೇಳಿದ್ದಾರೆ? 30%. 30%. 10ಗೆ 10 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? 3/10. 3/10 ಉಳಿತು. 3/10 ಉಳಿದಿದೆ. ಈಗ ನೆಕ್ಸ್ಟ್ ಏರಿಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಥವಾ ಇಳಿಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಕ್ವಶನಲ್ಲಿ. ಹೆಚ್ಚಾಗುತ್ತದೆ, ಏರಿಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಬಂದಿರೋ 3/10ಗೆ ನಾವೇನು ಮಾಡಬೇಕು ಅಂದರೆ, ಏರಿಕೆ ಆಗ್ತಿದೆ ಅಂದ್ರೇನು? 10 ಇರುತ್ತೆ ಜನಸಂಖ್ಯೆ, 13 ಆಗುತ್ತೆ. ಓಕೆ, 10 ಇದ್ದಿದ್ದು 13 ಆಗುತ್ತೆ. ಎಷ್ಟು ವರ್ಷಕ್ಕೆ ಕೇಳ್ತಿದ್ದಾರೆ? 2 ವರ್ಷಕ್ಕೆ. 2 ವರ್ಷಕ್ಕೆ ಕೇಳಿದಾಗ ಏನು ಮಾಡಬೇಕು? ಸ್ಕ್ವೇರ್ ರೂಟ್ ತೆಗಿಬೇಕು. 10ರ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ? 100 ಆಗುತ್ತೆ. 13 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ? 169 ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಸ್ಟೆಪ್ ಏನು? ನಮಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಬಂದಿರೋ ಈ 100 ಮತ್ತು 169 ಹಿಡ್ಕೊಂಡು ನಾವು ಕೊಟ್ಟಿರುವ ಈಕ್ವೇಷನ್ ಹಾಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ಪ್ರಸ್ತುತ ಜನಸಂಖ್ಯೆ ಕೊಟ್ಟಿದ್ದಾರೆ. ಪ್ರಸ್ತುತ ಜನಸಂಖ್ಯೆ ಅಂದರೆ ಯಾವುದಾಗುತ್ತೆ? 169 ಆಗುತ್ತೆ. 2 ವರ್ಷದ ಹಿಂದಿನ ಜನಸಂಖ್ಯೆ ಅಂದರೆ ಯಾವುದಾಗುತ್ತೆ? 100 ಆಗುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. 100 ಅಂದರೆ ಯಾವುದು? 169 ಅಂದರೆ ಯಾವುದು? ಈಗ ಪ್ರಸ್ತುತ ಜನಸಂಖ್ಯೆ ಅಂದರೆ 169 ಆಗುತ್ತೆ. 2 ವರ್ಷದ ಹಿಂದೆ ಜನಸಂಖ್ಯೆ ಅಂದರೆ 100 ಆಗುತ್ತೆ. ಇದನ್ನು ಹಿಡ್ಕೊಂಡು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಈಗ 169 ಅಂದರೆ ಏನು ಹೇಳಿದ್ದೀನಿ ನಾನು? ಪ್ರಸ್ತುತ ಜನಸಂಖ್ಯೆ ಎಷ್ಟಿದೆ? 91,260 ಇದೆ. ಇನ್ನು ನೆಕ್ಸ್ಟ್ 2 ವರ್ಷದ ಹಿಂದಿನ ಜನಸಂಖ್ಯೆ ಯಾವುದಾಗುತ್ತೆ? 100 ಆಗುತ್ತೆ. ಓಕೆ, ಇಲ್ಲಿ ಮೊದಲು 169 91,260 ಅಂದರೆ ಏನಾಗಿದೆ? ಇಲ್ಲಿ ಇಂಟು 540 ಆಗಿದೆ. ಏನಾಗಿದೆ? 540. ಇಲ್ಲೂ ಕೂಡ ನೀವು ಇಂಟು 540 ಮಾಡಿ. ಏನು ಬರುತ್ತೆ? 540 ಇಂಟು 100 ಅಂದರೆ 54,000, 54,000. ಓಕೆ, ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇಲ್ಲಿ ಯಾಕೆ ನಿಮಗೆ ನಾನು ಇಂಟು ಮಾಡಿ ಅಥವಾ ಗುಣಾಕಾರ ಮಾಡಿ ತೋರಿಸ್ತಿಲ್ಲ ಅಂದರೆ, ಇಲ್ಲಿ ಎಲ್ಲನೂ ಕೂಡ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಕ್ಲಾಸಸ್ಸಲ್ಲಿ. ಫುಲ್ ಲೆಂತಿನೂ ಆಗುತ್ತೆ. ಆಮೇಲೆ ಇಲ್ಲಿ ಗುಣಾಕಾರಗಳ್ನೂ ಗೊತ್ತಿಲ್ಲದೆ ನೀವು SSC ಎಕ್ಸಾಮ್ ಬರೆಯೋ ಲೆವೆಲಿಗೆ ಬಂದಿರೋಲ್ಲ. ನಿಮಗೆ 6, 7, 8ರಲ್ಲೇ ನೀವು ಗುಣಾಕಾರ ಭಾಗಾಕಾರ ಎಲ್ಲನೂ ಕಲ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 2010ರಲ್ಲಿ ಒಂದು ದೇಶದ ಜನಸಂಖ್ಯೆಯು 25,60,80,000 ಇತ್ತು. 2020ರ ಹೊತ್ತಿಗೆ ಜನಸಂಖ್ಯೆಯು 10% ಹೆಚ್ಚಾಗುತ್ತದೆ. 2020ರಲ್ಲಿ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೀವೇನಿದೆ ಈ ಥರ ಪ್ರಾಬ್ಲಮ್ ಅಥವಾ ಪ್ರಶ್ನೆನ ನೋಡಿದ ತಕ್ಷಣ ಎದುರಬಾರ್ದು. ಯಾಕಂದರೆ ಇಲ್ಲಿ ಕೊಟ್ಟಿರೋ ನಂಬರ್ ಇಷ್ಟು ದೊಡ್ಡದಿದೆ, ನಾವು ಬಿಡಿಸೋದು ಹೇಗೆ, ಇದು ನಮ್ಗೆ ಬಿಡ್ಸೋಕ್ಕೆ ಬರಲ್ಲ ಅಂತ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಈ ಪ್ರಾಬ್ಲಮ್, ಈ ಪ್ರಶ್ನೆ ಏನಿದೆ ಇದರಷ್ಟು ಈಸಿ ಪ್ರಶ್ನೆ ಅಥವಾ ಕ್ವಶನ್ ಇನ್ನೊಂದಿರಲ್ಲ. ಇದು ಫುಲ್ ಈಸಿ ಇದೆ. ನಿಮಗೆ ಲೆಕ್ಕ ಬಿಡ್ಸೋಕ್ಕೆ ಬರಬೇಕು, ಕೊಟ್ಟಿರೋ ಕ್ವಶನ್ನ ಅರ್ಥ ಮಾಡ್ಕೊಳಕ್ಕೆ ಬರಬೇಕು. ಓಕೆ, ನೀವು ಸುಮ್ಮನೆ ಇಷ್ಟೇನೋ ದೊಡ್ಡದಿದೆ ಇದು ಬೇಡ ಅಂತ ಸ್ಕಿಪ್ ಮಾಡ್ಕೊಂಡು ಹೋಗಬಾರ್ದು. ಇದು ಈಸಿನೇ ಇದೆ. ಇದು 2023ರಲ್ಲಿ SSCGDಯಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ಮೊದಲು ಏನು ಮಾಡಬೇಕು ನೀವು? ಎಷ್ಟು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಜನಸಂಖ್ಯೆ ಅದನ್ನು ಬರ್ಕೋಬೇಕು. 25,60,80,000 ಅಂತ ಕೊಟ್ಟಿದ್ದಾರೆ. 25,60,80,000. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು ನೀವು? ಈ 25,60,80,000ದಲ್ಲಿ ನಿಮಗೀಗ 10 ವರ್ಷ ನಂತರ ಅಂದರೆ 2010ರಲ್ಲಿ ಕೊಟ್ಟು 2020ರಲ್ಲಿ ಕೇಳ್ತಿದ್ದಾರೆ ಅಂದರೆ 10 ವರ್ಷದ ನಂತರ 10% ಹೆಚ್ಚಾಗಿದೆ, 10% ಇನ್ಕ್ರೀಸ್ ಆಗಿದೆ ಜನಸಂಖ್ಯೆ ಅಂತ ಹೇಳ್ತಿದ್ದಾರೆ. ಈಗ ನೀವೇನು ಮಾಡಬೇಕು? ಜಸ್ಟು ಈ 25,60,80,000ದಲ್ಲಿ 10% ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ನಿಮಗೆ 0 ಕ್ಯಾನ್ಸಲ್ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಏನಂತ? 1 0 ಕ್ಯಾನ್ಸಲ್ ಮಾಡಿದರೆ ನಿಮಗೆ ಕೊಟ್ಟಿರುವ ವ್ಯಾಲ್ಯೂ ಅಥವಾ ಮೌಲ್ಯದಲ್ಲಿ ನಿಮಗೆ 10% ಸಿಗುತ್ತೆ ಅಂತ. ಅದನ್ನು ನೀವು ಜಸ್ಟ್ ಆ್ಯಡ್ ಅಥವಾ ಪ್ಲಸ್ ಮಾಡಿದರೆ ಅಂದರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಓಕೆ, ಇಲ್ಲೇನೂ ಇಲ್ಲ. ಜಸ್ಟ್ ನೀವು ಈ 25,60,80,000ದಲ್ಲಿ 10% ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಪ್ಲಸ್ ಮಾಡಬೇಕು. ಇಲ್ಲಿ ಏನೂ ಇಲ್ಲ, ಜಸ್ಟ್ ಕೂಡಿಸೋದಷ್ಟೇ ಇರೋದಿಲ್ಲಿ. ಯಾವುದಕ್ಕೆ ಏನನ್ನು ಕೂಡಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು.
ಓಕೆ, ನೀಟಾಗಿ ಬರ್ಕೊಳ್ಳೋಣ ಇದನ್ನ, ಯಾಕಂದರೆ ಕೂಡಿಸೋದಾಗಿರೋದ್ರಿಂದ ಅಥವಾ ಪ್ಲಸ್ ಮಾಡೋದ್ರಾಗಿರೋದ್ರಿಂದ ಇಲ್ಲಿ ಲೆಕ್ಕ ಸರಿಯಾಗಿ ಬರಲ್ಲ. 25,60,80,000. ಓಕೆ, ನೆಕ್ಸ್ಟ್ ಏನು ಮಾಡೋಣ ಇವಾಗ. ಈ 25,60,80,000 ನಮಗೆ 10% ಬೇಕು ಅಂದರೆ ಏನು ಹೇಳಿದ್ದೀನಿ ನಾನು, 10 ಕ್ಯಾನ್ಸಲ್ ಮಾಡಬೇಕು ಅಂತ. 10 ಕ್ಯಾನ್ಸಲ್ ಮಾಡಿದರೆ ಎಷ್ಟಾಗುತ್ತೆ? 25,60,08,000 ಆಗುತ್ತೆ. ಓಕೆ, ಅದನ್ನು ಯಾವ ಥರ ಬರ್ಕೋಬೇಕು? ಜಸ್ಟ್ ನೀವು 10 ಕ್ಯಾನ್ಸಲ್ ಮಾಡಿದ್ದೀವಿ ಅಥವಾ ಒಂದು ಸಂಖ್ಯೆ ತೆಗ್ದಿದ್ದೀರಾ ಅಂದರೆ ಈ ಕಡೆಯಿಂದ ಏನಿದೆ ಎಡಗಡೆಯಿಂದ ನೀವು ಒಂದು ಸಂಖ್ಯೆ ಬಿಟ್ಟು ಬರ್ಕೋಬೇಕು. ಯಾವ ಥರ ಬರ್ಕೋಬೇಕು? ಒಂದು ಸಂಖ್ಯೆ ಬಿಡಬೇಕು, ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಏನಿದೆ ಅದೇ ಬರ್ಕೊಳ್ರಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಏನಿದೆ ಅದೇ ಬರಿಬೇಕು. ನೀವು ನಿಮ್ಮದು ಏನು ಓನಾಗಿ ಬರೆಯೋದು ಏನಿಲ್ಲ ಇಲ್ಲಿ. 2ಕ್ಕೆ 2, 5ಕ್ಕೆ 5, 6ಕ್ಕೆ 6, 0ಗೆ 0, 8ಕ್ಕೆ 8, 2 0ಗೆ 2 0. ಓಕೆ, ದಿಸ್ ಈಸ್ ಫೈನಲ್. ಈಗ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 0ಗೆ 0, 0ಗೆ 0, ಇಲ್ಲೂ ಕೂಡ 0ಗೆ 0, ಇಲ್ಲಿ 8 0 ಅಂದರೆ 8 ಆಗುತ್ತೆ, ಇಲ್ಲೂ ಕೂಡ 8. ನೆಕ್ಸ್ಟು 6ಕ್ಕೆ 6, 5 6 ಅಂದರೆ ಎಷ್ಟಾಗುತ್ತೆ? 11 ಆಗುತ್ತೆ. 11ಕ್ಕೆ 1 1, 6 7 1 ಅಂದರೆ 8 ಆಗುತ್ತೆ. 2ಕ್ಕೆ 2 ಏನು ಬಂತು ನಿಮಗೆ? 28,16,88,000. ಯಾವ ಆಪ್ಷನಲ್ಲಿದೆ ನೋಡಿ? ಫಸ್ಟ್ ಆಪ್ಷನಲ್ಲಿದೆ. ಏನಾಗುತ್ತೆ ಆನ್ಸರ್ ನಮ್ಮದು? 28,16,88,000. ಓಕೆ, ಪ್ರಾಬ್ಲಮ್ ನೀವು ಕಷ್ಟ ಇದೆ, ನಂಬರ್ ದೊಡ್ಡದಿದೆ ಅಂತ ಬಿಟ್ಟೋದ್ರೆ ನಿಮ್ಮಷ್ಟು ದೊಡ್ಡರು ಯಾರಿರಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಪಟ್ಟಣದ ಜನಸಂಖ್ಯೆಯು 12,500ರಿಂದ 15,000ಕ್ಕೆ ಏರಿಕೆ ಆಗಿದೆ, ಶೇಕಡಾವಾರು ಏರಿಕೆ ತಿಳಿಸಿ ಅಂತ ಕೇಳಿದ್ದಾರೆ. ಇದು ಸಿಂಪಲ್ ಬೇಸಿಕ್ ಕ್ವಶನ್ ಆಗಿದೆ. ಇದು ನಿಮಗೆ ಹೋಮ್ವರ್ಕ್ ನಂಬರ್ 1 ಇದು. ಓಕೆ, ಸಾಲ್ವ್ ಮಾಡಿ ಕಾಮೆಂಟ್ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನಾನು ಹೇಳಿದ್ದೀನಿ ಎಕ್ಸಾಮ್ ಯಾರು ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಹೋಮ್ವರ್ಕ್ ಬರೆದು ಹಾಕ್ತೀರಾ. ನೆಕ್ಸ್ಟ್ ಕ್ವಶನ್ ಏನಿದೆ, ವಲಸೆಯಿಂದಾಗಿ ಹಳ್ಳಿಯ ಜನಸಂಖ್ಯೆಯು 12% ಕಡಿಮೆಯಾಗಿದೆ. ಪ್ರಸ್ತುತ ಜನಸಂಖ್ಯೆ 8,800 ಆಗಿದ್ದರೆ ವಲಸೆಗೂ ಮೊದಲು ಜನಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ನಾವು 12% ಕಡಿಮೆ ಅಂದರೆ ಏನು ಬರ್ಕೋಬೇಕು? 100ರಲ್ಲಿ 12 ಮೈನಸ್ ಆದರೆ 88 ಬರುತ್ತೆ. 12% ಕಡಿಮೆ ಅಂದರೆ ಏನು ಬರ್ಕೋಬೇಕು? 88 ಬರ್ಕೋಬೇಕು. 88 ಅಂದರೆ ಎಷ್ಟು ಹೇಳ್ತಿದ್ದಾರೆ ಅವರು? 8,800 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ನಮಗೆ ವಲಸೆಗೂ ಮೊದಲು ಜನಸಂಖ್ಯೆ ಎಷ್ಟಿತ್ತು ಅಂತ ಕೇಳ್ತಿದ್ದಾರೆ. ಆ ಸಂಖ್ಯೆ ಎಷ್ಟಿತ್ತು ಅನ್ನೋದು ಗೊತ್ತಿಲ್ಲ, ಹಾಗಾಗಿ ನಾವೇನು ಮಾಡಬೇಕು? 100 ಅನ್ಕೋಬೇಕು. ಇಲ್ಲಿ ಇವಾಗ 8,800 ಅಂದರೆ ಏನಾಗಿದೆ? ಇಲ್ಲಿ ಇಂಟು 100 ಆಗಿದೆ. ಇಲ್ಲೂ ಕೂಡ ನಾವು ಇಂಟು 100 ಮಾಡೋಣ. 100 ಇಂಟು 100, 100 ಇಂಟು 100 ಅಂದರೆ ಎಷ್ಟಾಗುತ್ತೆ? 10,000. ಓಕೆ, 10,000 ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನೀಡಿರ್ತೀವಿ, ಹೋಗಿ ಜಾಯ್ನ್ ಆಗಿ. ಕ್ಲಾಸಸ್ ಶೇರ್ ಆಗ್ತಿಲ್ಲ. ನಿಮ್ಮದು SSGD ಸ್ಟೂಡೆಂಟ್ಸ್ ಯಾರಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಗ್ರೂಪ್ಸಲ್ಲಿ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಕ್ಲಾಸಸ್ ಬಗ್ಗೆ ಹೇಳಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.